ಸರ್ಕಾರ ಯಾವುದೇ ಕಾರಣಕ್ಕೂ ಖಾಸಗಿ ದೇವಾಲಯಗಳನ್ನ ಸುಪರ್ದಿಗೆ ಪಡೆದುಕೊಳ್ಳಲ್ಲ. ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಶೆಟ್ಟರ್ಗೆ ಹುಬ್ಬಳ್ಳಿ ಲೋಕಸಭಾ ಟಿಕೆಟ್ ಆಫರ್, ಅವರು ಸ್ಪರ್ಧಿಸಲಿ, ನನಗೇನು ಭಯ ಇಲ್ಲ ಎಂದ ಜೋಶಿ. ಸೂರತ್ ಡೈಮಂಡ್ ಬೋರ್ಡ್ ಲೋಕಾರ್ಪಣೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20ಯಲ್ಲಿ ಹಿಂದೂ ದೇವಾಲಯಗಳನ್ನು ಸರ್ಕಾರ ಟಾರ್ಗೆಟ್ ಮಾಡ್ತಿದೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲ ಹಿಂದೂ ಸಂಘಟನೆಗಳಿಗೆ ಮಾಹಿತಿಯ ಕೊರತೆಯಿಂದ ತಪ್ಪು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಯಾವುದೇ ಖಾಸಗಿ ದೇಗುಲಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳುವುದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೂ ದೇವಾಲಯವನ್ನು ತೆಗೆದುಕೊಳ್ಳುವ ಉದ್ದೇಶ ಕೂಡ ಇಲ್ಲ. ನಮ್ಮ ಮುಜರಾಯಿ ಇಲಾಖೆಯ 34,000 ದೇಗುಲಗಳಿದೆ. ಆರೋಪ ಮಾಡುವ ಹಿಂದೂ ಸಂಘಟನೆಗಳು ಬೇಕಿದ್ರೆ ಮುಜರಾಯಿ ದೇವಸ್ಥಾನಗಳನ್ನು ದತ್ತು ತೆಗೆದುಕೊಳ್ಳಿ, ಅಭಿವೃದ್ಧಿ ಪಡಿಸಲಿ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಸವಾಲ್ ಹಾಕಿದ್ದಾರೆ. ಹಿಂದೂ ಸಂಘಟನೆಗಳಿಗೆ ಮಾಹಿತಿ ಕೊರತೆಯಿಂದ ಆ ರೀತಿ ಅವರು ತಪ್ಪು ತಿಳುವಳಿಕೆ ಹೊಂದಿದ್ದಾರೆ. ಯಾವುದೇ ದೇವಸ್ಥಾನಗಳನ್ನು ಅಂದರೆ ಪ್ರೈವೇಟ್ ದೇವಸ್ಥಾನಗಳನ್ನು ನಮ್ಮ ಸರ್ಕಾರ ತಗೊಳ್ಳೋದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲಂತೂ ನಾವು ತಗೊಂಡಿಲ್ಲ. ನಾನು ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಯಾರು ಅಪಾದನೆ ಮಾಡ್ತಾ ಇದ್ದಾರೆ ಅವರಿಗೆ ಬೇಕಾದರೆ ನಮ್ಮ ಮುಜರಾಯಿ ದೇವಸ್ಥಾನಗಳನ್ನು, ನಮ್ಮ ಹತ್ರ 34,000 ಮುಜರಾಯಿ ದೇವಸ್ಥಾನಗಳಿದೆ, ಬೇಕಾದ್ರೆ ನೀವೇ ದತ್ತು ಬೇಕಾದ್ರೆ ನಿಮಗೆ ಕೊಡ್ತೀವಿ. ನಮ್ಮ ಮುಜರಾಯಿ ದೇವಸ್ಥಾನಗಳನ್ನು ದತ್ತು ಬೇಕಾದ್ರೆ ನಿಮಗೆ ಕೊಡ್ತೀವಿ, ನೀವೇ ತೊಗೊಂಡು ಬೇಕಾದ್ರೆ ಅಭಿವೃದ್ಧಿ ಮಾಡಿ. ಆದರೆ ಪ್ರೈವೇಟ್ ದೇವಸ್ಥಾನಗಳನ್ನು ಯಾವುದೇ ಕಾರಣಕ್ಕೂ ನಾವು ತಗೊಳ್ಳೋದಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಕರ್ನಾಟಕದ ಜನತೆಗೆ ಇದನ್ನು ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಜಗದೀಶ್ ಶೆಟ್ಟರ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿರುವ ಶೆಟ್ಟರ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಅಭಿನಂದಿಸಿದರು. ಈ ವೇಳೆ ಲೋಕಸಭೆ ರಾಜಕೀಯ ಲೆಕ್ಕಾಚಾರವು ಚರ್ಚೆಯಾಗಿದೆ. ಅದರಂತೆ ಪ್ರಹ್ಲಾದ್ ಜೋಶಿ ವಿರುದ್ಧ ಲೋಕಸಭೆಗೆ ಜಗದೀಶ್ ಶೆಟ್ಟರ್ ಸ್ಪರ್ಧೆಗಿಳಿಸುವ ವಿಚಾರ ಚರ್ಚೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಶೆಟ್ಟರ್ಗೆ ಲೋಕಸಭೆ ಟಿಕೆಟ್ ಆಫರ್ ಕೊಟ್ಟಿದ್ದಾರೆ. ಶೆಟ್ಟರ್ಗೆ ಟಿಕೆಟ್ ನೀಡುವ ವಿಚಾರವಾಗಿ ಸ್ಥಳೀಯ ಕಾರ್ಯಕರ್ತರು ಮತ್ತು ಶಾಸಕರಿಂದ ಅಭಿಪ್ರಾಯ ಕೇಳ್ತಾ ಇದ್ದೀವಿ ಎಂದಿದ್ದಾರೆ. ಈ ವೇಳೆ ಮಧ್ಯಪ್ರವೇಶಿಸಿ ನಗುತ್ತಲೇ ನಾನು ಆಕಾಂಕ್ಷಿ ಅಲ್ಲ ಅಂತ ಶೆಟ್ಟರ್ ಹೇಳಿದ್ದಾರೆ. ನಾನು ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಅಲ್ಲ, ಪಕ್ಷ ಸ್ಪರ್ಧಿಸುವಂತೆ ಹೇಳಿಲ್ಲ, ಹೇಳಿದ್ರೆ ನೋಡೋಣ ಅಂತ ಶೆಟ್ಟರ್ ಹೇಳಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿ, ಶೆಟ್ಟರ್ ಅವರು ಸ್ಪರ್ಧೆ ಮಾಡಲಿ, ಬಹಳ ಸಂತೋಷ, ನಾನು ಹುಬ್ಬಳ್ಳಿಯಿಂದಲೇ ಸ್ಪರ್ಧೆ ಮಾಡ್ತೀನಿ, ನನಗೇನು ಭಯ ಇಲ್ಲ ಅಂದಿದ್ದಾರೆ. ನಾನು ಫಸ್ಟ್ ಬೇಸಿಕ್ ಆಗಿ ಆಸ್ಪರೆಂಟು ಅಲ್ಲ, ಹೀಗಾಗಿ ಲೋಕಸಭಾ ಎಲೆಕ್ಷನ್ ಮತ್ತೊಂದು ಯಾವುದೂ ಅವರು ವೈಯಕ್ತಿಕವಾಗಿ ನಾನು ಕೂಡ ಚರ್ಚೆನೂ ಮಾಡಿಲ್ಲ, ಪಕ್ಷದವರು ಇನ್ನೂವರೆಗೆ ಚರ್ಚೆ ಮಾಡಿಲ್ಲ. ಇಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗಿಲ್ಲ. ನಾ ಮತ್ತು ಪರ್ಸನಲಿ ವೈಯಕ್ತಿಕವಾಗಿ ನಿಲ್ಲಬೇಕು ಅನ್ನುವಂಥದ್ದು ನನಗೆ ಇದೂ ಇಲ್ಲ, ಆಸ್ಪರೆನ್ಸ್ ಇಲ್ಲ. ಅಲ್ಲ, ತೀರ್ಮಾನ ತೊಗೊಂಡಿಲ್ಲ ಅವರು ಇನ್ನೂ. ನಾನು ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದ MP ಆಗಿದ್ದೇನೆ, ಅಲ್ಲಿಂದನೇ ಸ್ಪರ್ಧಿಸ್ತೇನೆ. ಅವ್ರು ಯಾರು ಸ್ಪರ್ಧಿಸ್ತಾರೆ ಅದು ಕಾಂಗ್ರೆಸ್ಸಿಗೆ ಬಿಟ್ಟಿದ್ದ, ನನ್ನ ವಿರುದ್ಧ ಯಾರಾದರೂ ಬರಲಿ ರೀ, ನಮಗೇನು ತೊಂದರೆ ಇಲ್ಲ. ಜಗತ್ತಿನ ಅತಿ ದೊಡ್ಡ ಭವನವಾದ ಸೂರತ್ ಡೈಮಂಡ್ ಬೋರ್ ಅನ್ನ ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. 3,400 ಕೋಟಿ ವೆಚ್ಚದಲ್ಲಿ 35.54 ಎಕರೆಯಲ್ಲಿ ನಿರ್ಮಿಸಿದ ಈ 15 ಅಂತಸ್ತುಗಳ ಕಟ್ಟಡ ಇನ್ಮುಂದೆ ವಜ್ರಗಳ ವ್ಯಾಪಾರಕ್ಕೆ ಜಾಗತಿಕ ಕೇಂದ್ರವಾಗಲಿದೆ. ಇದು ಜಗತ್ತಿನ ಅತಿ ದೊಡ್ಡ ಇಂಟರ್ ಕನೆಕ್ಟೆಡ್ ಭವನವಾಗಿದ್ದು ಸುಮಾರು 4,500 ಕಚೇರಿಗಳು ಇಲ್ಲಿದೆ. ಇಲ್ಲಿ ಏಕಕಾಲದಲ್ಲಿ 65,000 ವಜ್ರ ನಿಪುಣರು ವ್ಯಾಪಾರ ವಹಿವಾಟನ್ನು ನಡೆಸಲಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಸ್ಥಳವೇ 20 ಲಕ್ಷ ಚದರ ಅಡಿ ಇದೆ. ಇದು ಪೆಂಟಗಾನ್ಗಿಂತ ದೊಡ್ಡ ಕಟ್ಟಡ ಅನ್ನೋದು ಮತ್ತೊಂದು ವಿಶೇಷದ ಸಂಗತಿಯಾಗಿದೆ. ಪತ್ನಿಯನ್ನ ಕೊಂದು ಆತ್ಮಹತ್ಯೆ ನಾಟಕವಾಡಿದ್ದ ಆರೋಪಿ ಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅವಿನಾಶ್ ಬಂಧಿತ ಆರೋಪಿ. ಇದೇ ತಿಂಗಳ 13ರಂದು ರಾಯಚೂರಿನ ಲಾಡ್ಜೊಂದರಲ್ಲಿ ಉತ್ತರ ಪ್ರದೇಶ ಮೂಲದ ಸೋನಿ ಎಂಬಾಕೆಯ ಶವ ಪತ್ತೆಯಾಗಿತ್ತು. ಅಂದಹಾಗೆ ಸೋನಿ ಅವಿನಾಶ್ ಪ್ರೀತಿಸಿ ಮದುವೆಯಾಗಿದ್ದರು. ಇವರಿಗೆ 20 ದಿನಗಳ ಮಗು ಕೂಡ ಇತ್ತು. ರಾಯಚೂರಿನ ಲಾಡ್ಜ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಹಣಕಾಸಿನ ಸಮಸ್ಯೆಯಿಂದ ನೊಂದಿದ್ದ ಅವಿನಾಶ್ ಪತ್ನಿ ಜೊತೆ ಸದಾ ಜಗಳವಾಡ್ತಾ ಇದ್ದ. ಡಿಸೆಂಬರ್ 14ರಂದು ಗಲಾಟೆ ತಾರಕಕ್ಕೇರಿ ಪತ್ನಿಯನ್ನ ಕೊಂದು ರಾತ್ರಿಯೆಲ್ಲ ಶವದ ಜೊತೆಗಿದ್ದ. ಬೆಳಗಿನ ಜಾವ ಆತ್ಮಹತ್ಯೆಯ ನಾಟಕವಾಡಿದ್ದ. ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಾಗಿತ್ತು. ಬಳಿಕ ಅವಿನಾಶ್ನನ್ನ ಬಂಧಿಸಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಕೊಲೆ ಮಾಡಿರೋದಾಗಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಸದ್ಯ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 21 ಕೋಟಿ ಮೊತ್ತದ ಡ್ರಗ್ಸ್ ಸೀಸ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರಕರಣಕ್ಕೂ ಕಿರುತೆರೆ ನಟನಟಿಯರಿಗೂ ಲಿಂಕ್ ಇರುವ ಬಗ್ಗೆ ಸುಳಿವು ಸಿಕ್ಕಿದೆ. ಹೊಸ ವರ್ಷದ ಆಚರಣೆಗೆ ಡ್ರಗ್ಸ್ ಮಾರಾಟ ಮಾಡಲಿಕ್ಕೆ ಯತ್ನಿಸಿದ ನೈಜೀರಿಯಾದ ಪ್ರಜೆಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ರು. ಬಂಧಿತರಿಂದ 21 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ಳಲಾಗಿತ್ತು. ಬಂಧಿತ ಆರೋಪಿಯ ವಿಚಾರಣೆ ವೇಳೆ ಕಿರುತೆರೆಗೆ ತಟ್ಟಿದ ಡ್ರಗ್ಸ್ ಘಾಟನ್ನ ಹೊರಹಾಕಿದ್ದಾನೆ. ಇನ್ನು ನ್ಯೂ ಇಯರ್ಗೆ ಇನ್ನೇನು 2 ವಾರಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ನಗರದ ಪ್ರತಿಷ್ಠಿತ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಪಬ್ಗಳಲ್ಲಿ ಬುಕ್ಕಿಂಗ್ ಕೂಡ ಶುರುವಾಗಿದೆ. ಜೊತೆಗೆ ಸಿಟಿಯ ಹೊರಭಾಗ ರೆಸಾರ್ಟ್ಗಳು, ಫಾರ್ಮ್ ಹೌಸ್ಗಳ ಮೇಲೂ ಕೂಡ ಬೆಂಗಳೂರು ಪೊಲೀಸರು ನಿಗಾ ಇಟ್ಟಿದ್ದಾರೆ. ಈ ವೇಳೆ ಈ ಬಾರಿಯ ನ್ಯೂ ಇಯರ್ಗೆ ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಸರಬರಾಜಾಗ್ತಾ ಇದೆ ಅನ್ನುವ ಮಾಹಿತಿ ಕೂಡ ಸಿಸಿಬಿ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ಸಿಸಿಬಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ.
ಕಾಡುಗೋಡಿಯಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ತಾಯಿ ಮಗು ಸಾವಿನ ಸುದ್ದಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಈ ಘಟನೆಯ ಬಳಿಕ ಕಳೆದ ನವೆಂಬರ್ನಿಂದ ಸರ್ವೆಯನ್ನು ನಡೆಸಿ ದುರಸ್ತಿ ಕಾರ್ಯವನ್ನು ಆರಂಭಿಸಿದ ಬೆಸ್ಕಾಂ ಬಿಬಿಎಂಪಿ ವ್ಯಾಪ್ತಿಯಲ್ಲಿಯೇ ಸುಮಾರು 38,000ದಷ್ಟು ಡೇಂಜರ್ ಸ್ಪಾಟ್ಗಳನ್ನು ಗುರುತು ಮಾಡಿತ್ತು. ಈಗಾಗಲೇ 13,452 ಜಾಗದಲ್ಲಿ ದುರಸ್ತಿ ಮಾಡಿದೆ. ಉಳಿದಂತೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿಯೇ 25,380 ಜಾಗದಲ್ಲಿ ದುರಸ್ತಿ ಮಾಡಬೇಕಿದೆ. ಇದಲ್ಲದೆ ಬೆಸ್ಕಾಂ ವ್ಯಾಪ್ತಿಯ ಇತರೆ ಜಿಲ್ಲೆಗಳಾದ ತುಮಕೂರು, ಕೋಲಾರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆಯಲ್ಲೂ ಕೂಡ ಸುಮಾರು 60% ದುರಸ್ತಿ ಕಾರ್ಯ ಮಾಡಬೇಕಿದೆ. ಮುಂದಿನ 14 ದಿನಗಳ ಒಳಗೆ ಕ್ಲಿಯರ್ ಮಾಡಬೇಕಿದೆ. ಬೆಂಗಳೂರು ನಗರದಲ್ಲಿಯೇ ಬೆಸ್ಕಾಂ ಗುರುತಿಸುವ ಅಂಕಿ ಅಂಶದ ಪ್ರಕಾರ ಸುಮಾರು 25,380 ಜಾಗದಲ್ಲಿ ದುರಸ್ತಿ ಕಾರ್ಯ ಮಾಡಬೇಕಿದ್ದು, ಇತರೆ ನಗರಗಳ ಪೈಕಿ 32,072 ಸ್ಥಳಗಳಲ್ಲಿ ದುರಸ್ತಿ ಮಾಡಬೇಕಿದೆ. ಮುಂದಿನ 14 ದಿನಗಳಲ್ಲಿ ಎಲ್ಲವನ್ನೂ ಕೂಡ ಸರಿಪಡಿಸುವುದು ಕಷ್ಟ ಸಾಧ್ಯ ಆದರೂ ಕೂಡ ವಿಳಂಬವಾಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಒಟ್ಟು 47,838 ಸ್ಥಳಗಳನ್ನು ಅಪಾಯಕಾರಿ ಸ್ಥಳ ಅಂತ ಗುರುತಿಸಿದ್ದೀವಿ. ಅದರಲ್ಲಿ ಇದು 10ನೇ ತಾರೀಕಿನವರೆಗೂ 15,766 ಸ್ಥಳಗಳನ್ನು ಸರಿಪಡಿಸಿದ್ವಿ. ಇನ್ನು ಉಳಿದ 32,772 ಸ್ಥಳಗಳನ್ನು ಆದ್ಯತೆ ಮೇರೆಗೆ ಅಟೆಂಡ್ ಮಾಡ್ತಾ ಇದ್ದೀವಿ. ಈ ತಿಂಗಳ 31ರೊಳಗಡೆ ಸರಿಪಡಿಸೋಕ್ಕೆ ಒಂದು ಕಾಲಮಿತಿ ನಿಗದಿಪಡಿಸಿದ್ದಾರೆ. ಆದಷ್ಟು ಈ ತಿಂಗಳ ಎಂಡರೊಳಗಡೆ ಎಲ್ಲ ಇದನ್ನು ಸರಿಪಡಿಸಲಿಕ್ಕೆ ಈಗಾಗಲೇ ಎಲ್ಲ ನಿರ್ದೇಶನ ಕ್ಷೇತ್ರಾಧಿಕಾರಿಗಳಿಗೆ ನೀಡಿದೆ. ಹಾಸನದಲ್ಲಿ ರಾತ್ರೋರಾತ್ರಿ ಬೃಹತ್ ಮರಗಳ ಮಾರಣ ಹೋಮ ಆಗಿದೆ. ಸುಮಾರು 10 ಎಕರೆ ಪ್ರದೇಶದಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳರು ಕಡಿದು ಹಾಕಿದ್ದಾರೆ. ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ ಗ್ರಾಮದಲ್ಲಿ ಘಟನೆಯಾಗಿದೆ. ಹೇಮಾವತಿ ಮುಳುಗಡೆ ಸಂತ್ರಸ್ತರಿಗೆ ಮಂಜೂರಾಗಿದ್ದ ಹಾಗೂ ಸರ್ಕಾರಿ ಗೋಮಾಳ ಸೇರಿದ ಜಾಗದಲ್ಲಿ ನೂರಾರು ಬೃಹತ್ ಗಾತ್ರದ ಮರಗಳು ಇತ್ತು. 4.5 ಎಕರೆ ಸರ್ಕಾರಿ ಗೋಮಾಳ ಜಾಗದಲ್ಲಿರುವ ಎಲ್ಲಾ ಬೃಹತ್ ಮರಗಳನ್ನ ಕಡಿದು ಸಾಗಿಸೋಕೆ ಮರಗಳರು ಮುಂದಾಗಿದ್ರು. ಇದೇ ರಸ್ತೆಯಲ್ಲಿ ತೆರಳುತ್ತಾ ಇದ್ದ ತಹಶೀಲ್ದಾರ್ ಮಮತಾ ಪರಿಶೀಲನೆ ಮಾಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನ ಕಡಿದು ಅವುಗಳನ್ನು ಸಾಗಿಸೋಕೆ ಮುಂದಾಗಿರುವುದು ಗೊತ್ತಾಗಿದೆ. ಈ ಬಗ್ಗೆ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೂ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಕೆಲಕಾಲ ಅರಣ್ಯ ಅಧಿಕಾರಿಗಳಿಗಾಗಿ ಕಾದು ಸುಸ್ತಾದ ತಹಶೀಲ್ದಾರ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಮರಗಳನ್ನು ಸೀಸ್ ಮಾಡೋಕೆ ಕ್ರಮ ವಹಿಸಿದ್ದಾರೆ. ರಾಜ್ಯದಲ್ಲಿ ವನ್ಯಜೀವಿಗಳ ಹಾವಳಿ ಜಾಸ್ತಿ ಆಗ್ತಿದೆ. ಹಾಸನದ ಮಂದಿಗೆ ಕಾಡಾನೆಗಳ ಕಾಟ ತಪ್ಪುವಂತೆ ಕಾಣ್ತಾ ಇಲ್ಲ. ಸಕಲೇಶಪುರ ತಾಲೂಕಿನ ಚಿಕ್ಕಕುಂದೂರು ಗ್ರಾಮದಲ್ಲಿ ಮರಿಗಳೊಂದಿಗೆ ಗಜಪಡೆ ರಸ್ತೆ ದಾಟಿದೆ. ಕಾಡಾನೆಗಳನ್ನ ಕಂಡು ರಸ್ತೆಯಲ್ಲೇ ವಾಹನ ಸವಾರರು ನಿಂತಿದ್ದಾರೆ. ಈ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಕೊಪ್ಪಳದ ಕನಕಗಿರಿ ತಾಲೂಕಿನ ರಾಂಪುರ ಗ್ರಾಮದ ಆಂಜನೇಯ ದೇವರ ಗರ್ಭಗುಡಿ ಪ್ರವೇಶ ಮಾಡೋಕೆ ಕರಡಿಯೊಂದು ಯತ್ನಿಸಿದೆ. ಆದ್ರೆ ನಾಯಿಯನ್ನ ಕಂಡ ಕರಡಿ ಸ್ಥಳದಿಂದ ಕಾಲ್ಕಿತ್ತಿದೆ. ರಾಮನಗರದ ಆನೆಕೆರೆ ದೊಡ್ಡಿಯಲ್ಲಿ ಕಾಡಾನೆ ತುಳಿದು ರೈತ ಸಾವನ್ನಪ್ಪಿದ್ದಾನೆ. ಬೆಳಗ್ಗೆ ರೇಷ್ಮೆ ಹುಳುಗಳಿಗೆ ಸೊಪ್ಪು ಹಾಕಿ ವಾಪಸ್ ಮನೆಗೆ ಬರುವಾಗ ತಿಮ್ಮಯ್ಯ ಮೇಲೆ ಆನೆ ದಾಳಿ ಮಾಡಿದೆ. ಚಿಕ್ಕೋಡಿಯಲ್ಲಿ ಬೃಹತ್ ಗಾತ್ರದ ಹೆಬ್ಬಾವೊಂದು ಪ್ರತ್ಯಕ್ಷವಾಗಿ ಜನರಲ್ಲಿ ಆತಂಕ ಮೂಡಿಸಿತು. ಸ್ಥಳಕ್ಕೆ ಆಗಮಿಸಿದ ಅನಿಲ್ ಬಡಿಕೇರಿ ಎಂಬಾತ ಹೆಬ್ಬಾವನ್ನ ರಕ್ಷಿಸಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಕೋಲಾರದಲ್ಲಿ ರೈತನೋರ್ವ ನೆಚ್ಚಿನ ಹಳ್ಳಿಕಾರ್ ಹೋರಿಗಳ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ರೈತ ಮಂಜುನಾಥ್ ಹಳ್ಳಿಕಾರ್ ಜಾತಿಯ ರಾಸುಗಳಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ.